ಜಾನು ಜಾನು ಆಯ್ ಕಳ್ಳಿ ನಾನು ಓದ್ತಾರದು ನೀನು ಹಾಕಮ್ಮನೆ ಹೇಳ್ತಾರದು ನೀನು ಹಾಕಮ್ಮನೆ ಹೇಳ್ತಾರದು ಯಾಕಮ್ಮ ಜಾನಪುಟ್ಟ ಯಾಕೆ ಅಳ್ತಾ ಇರೋದು ನೀನು ಒಳ್ಬಾರ್ದು ನಮ್ಮನೆ ಯಾಕೆ ಅಳ್ತಾ ಇರೋದು ನೀನು ಯಾಕೆ ಅಳ್ತಾ ಇರೋದು ಸವಿತಾ ಬಾಮ್ಮ ಇಲ್ಲಿ ಜಾನು ಯಾಕೋ ಅಳ್ತಾವಳೆ ಅಖಿಲಮ್ಮ ಆ ಮನೆ ಒಳಗಿಂದು ಸಾಮಾನುಗಳೆಲ್ಲ ಎತ್ಕೊಂಡ್ಬಂದ್ಬಿಡೋದ ಇಲ್ಲಿಗೆ ಬೇಡಮ್ಮ ಬೇಡ ಗುರು ಪ್ರವೇಶ ಆದ್ಮೇಲೆ ಮನೆ ಖಾಲಿ ಬಿಡ್ಕೂಡ್ದಂತೆ ಒಂದು 15 ದಿವಸ ಇಲ್ಲೇ ಇರೋಣ ಅಲ್ಲಿನ ಸಾಮಾನುಗಳು ಅಲ್ಲೇ ಇರಲಿ ಅಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲಿ ಎತ್ಕೊಂಬಂದು ತಿನ್ನೋಣ ಬೇಡ ಬಮ್ಮ ಜಾನು ಅಳ್ತಾವಳೆ ನೋಡ್ಬಮ್ಮ ಏನೋ ಮಗುಕೇನೋ ಹೊಟ್ಟೆಸ್ತಿರ್ಬೋದು ಹಾಲು ಕುಡಿಸ್ಬಮ್ಮ ಯಾಕಮ್ಮನ ಹೇಳ್ತಾ ಇರೋದು ನೀನು ಯಾಕ ಹೇಳ್ತಾ ಇರೋದು ಯಾಕಮ್ಮನ ಹೇಳ್ತಾ ಇರೋದು ನೀನು ಯಾಕೆ ಹೇಳ್ತಾ ಇರೋದು ಬಜ್ಜಿ ಕುಡಿಬೇಕಾ ಬಜ್ಜಿ ಕುಡಿಬೇಕಾ ನಡಿ ಬಜ್ಜಿ ಕುಡಿಸ್ತೀನಿ ನಡಿ ಸವಿತಾ ಹೋಗಮ್ಮ ಹಾಲೇನು ಕುಡಿಸು ಹೋಗಮ್ಮ ಸರಿ ಅಕ್ಕಿಲಮ್ಮ ಎಲ್ಲ ನಿದ್ದೆ ಬಂದಿರಬೇಕು ಅದಕ್ಕೆ ಎಲ್ಲೋಗಿದ್ರೆ ಬೆಳಗ್ಗೆಯಿಂದ ಕಾಣಿಸೇ ಇಲ್ಲ ಅಯ್ಯ ಈ ಮನೆಯಲ್ಲ ಕಾಂಟ್ಯಾಕ್ಟ್ ಹೋಗ್ಕೊಂಡಿದ್ನಲ್ಲ ಹುಡುಗನು ಕಾಸು ಬೇಕೇ ಬೇಕು ಅನ್ನೋ ಪಾಪ ಅವ್ರಿಗೆ ಏನು ಕಷ್ಟ ಇರ್ತದ ಎಲ್ಲ ಹುಡುಗನಿಗೆ ಒಪ್ಸಿದ್ದಲ್ಲ ಅದಕ್ಕೆ ದುಡ್ಡು ಎತ್ಕೊಂಬರಕ್ಕೆ ಹೋಗಿದ್ದೆ ಬ್ಯಾಂಕ್ಗೆ. ಓ ಹೌದಾ ಕೊಟ್ರಾ? ಹ್ಞೂ ಕೊಟ್ಬಿಟ್ಟು ಬಂದೆ. ಇತ್ತಿದ್ದೆಲ್ಲ ಕೊಟ್ಬಿಟ್ರಮ್ಮ ಎಲ್ಲ ಖಾಲಿ ಆಗೋಯ್ತು. ಇನ್ನೇನು ಬ್ಯಾಂಕಾಗ ಇದ್ರೆ ಅಮ್ಮಮ್ಮ ಅಂದರೆ ಒಂದು 4-5 ಲಕ್ಷ ಇರ್ಬೋದೇನೋ ಅಷ್ಟೇ, ಇನ್ನಿಲ್ಲ. ಇನ್ನೂ ಒಂದು 2 ತಿಂಗಳು 3 ತಿಂಗಳು ಹೋಗ್ಬೇಕು ಇನ್ನೊಂದಷ್ಟು ದುಡ್ಡು ಜೋಡಿಸ್ಬೇಕಂತಂದ್ರೆ. ಸರಿ ಬಿಟ್ರಿ, ವಿಜಯ್ ನೋಡ್ಕೊಂತಾನೆ. ಯಾಕಮ್ಮ ಯಾಕಮ್ಮ ಯಾಕೆ ಹೇಳ್ತಾ ಇರೋದು ನೀನು? ಯಾಕೆ ಹೇಳ್ತಾ ಇರೋದು? ಅಳ್ಬಾರ್ದಮ್ಮ ಅಳ್ಬಾರ್ದು. ಮಗು ಯಾಕೆ ಹೇಳ್ತಾ ಇರೋದಕ್ಕಿಲ್ಲ? ಏನೋ ಗೊತ್ತಾಗ್ತಿಲ್ಲ, ಅಳ್ತಾನೆ ಅವಳು ಯಾವಾಗಿಂದ. ಯಾಕಿರ್ಬೋದು? ಯಾಕಮ್ಮ ಸವಿತಾ ಮಲಗಲಿಲ್ಲ ಮಗುವ? ಇಲ್ಲ ಮಗ, ಹಾಲು ಕುಡಿತಾ ಇಲ್ಲ, ಅಳ್ತಾನೆ ಅವಳೆ. ಯಾಕೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅಲ್ಲ ಇದಕ್ಕಿದ್ದಂಗೆ ಯಾಕ ಮಗು ಹಿಂಗಳ್ತಾವಳೆ? ಅವಳು ಹುಟ್ಟಿದಾಗಿಂದ ಹಿಂಗೆ ಹತ್ತೋಳೆ ಅಲ್ಲ, ಏನಾಯ್ತು? ದಿಷ್ಟಿನ ತೆಗಿಬೇಕೇನೋ ನೋಡೋಕ್ಕಿಲ್ಲ? ಇಲ್ಲ ರೀ, ನೆನ್ನೆನೇ ತೆಗೆದುಬಿಟ್ಟೆ. ಬೆಳಗ್ಗೆನೇ ಅನ್ಕೊಂಡೆ ನೆನ್ನೆ ಸಾಯಂಕಾಲ ದಿಷ್ಟಿ ತೆಗಿಬೇಕು ಅಂತ. ನೆನ್ನೆನೇ ತೆಗೆದುಬಿಟ್ಟೆ. ಯಾಕಂತ ತಿಳಿತಾ ಇರಲಿಲ್ಲ ಮಗು ಹೇಳ್ತಾ ಇರೋದು. ಹಾಂ, ಏನೇನು ತಿನ್ನಿಸ್ತೇನಮ್ಮ ಸವಿತಾ? ಒಬ್ಬಟ್ಟೇನೇನು ತಿನ್ನಿಸ್ತಾ ಮಗುಕ? ಇಲ್ಲ ಹಾಕಿಲ್ಲಮ್ಮ, ತಿನ್ಸಿಲ್ಲ ನಾನು. ಏನೂ ತಿನ್ನಿಸ್ತಾ ಇಲ್ಲ, ಅವಳಿಗಿನ್ನೂ ರೂಢಿ ಮಾಡಿಲ್ಲ. ನಿನ್ನ ಹತ್ರ ಹಾಲು ಸಾಲ್ತಾ ಇಲ್ಲ, ನಾವು ಬೇರೆ ಹಾಲನ್ನ ಕುಡಿಸೋದೇನಮ್ಮ? ಇಷ್ಟಿನಿಂದ ಕುಡಿತಾ ಇದ್ಲಲ್ಲ ಹಾಕಿಲ್ಲಮ್ಮ, ಇವತ್ತು ಯಾಕೆ ಏನಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಎತ್ಕೊಂಬಮ್ಮ ಇಲ್ಲಿ ಸವಿತಾ, ಮಗುನ ಎತ್ಕೊಂಬ. ಜಾನು, ಆಕ ಮಗನ ಹೇಳ್ತಾ ಇರೋದು ನೀನು? ಆಕ ಮಗನ ಹೇಳ್ತಾ ಇರೋದು? ಓನಮ್ಮ, ಓನತ್ತಿತ್ತಮ್ಮ? ಓನು ಹೊಟ್ಟೆ ನತ್ತಿತ್ತಾ? ಹಾಂ ಕವಿತಾ, ಹೊಟ್ಟೆ ಮುಟ್ಟು ನೋಡ್ತೇನಮ್ಮ, ಗಟ್ಟಿಗಾಗೈತೇನ? ಇಲ್ಲ ಹಾಕಿಲ್ಲಮ್ಮ, ಮೆತ್ತಗನೈತೆ. ಅವಾಗ ಒಂದ್ಸತಿ ಊರಾಗಿದ್ದಾಗ ಹೊಟ್ಟೆ ಹಿಂಗೆ ಗಟ್ಟಿಗಾಗಿತ್ತು. ಅಮ್ಮನ ಹಳ್ಳೆಣ್ಣೆ ಅದೆಲ್ಲ ಹಚ್ಬಿಟ್ಟು ಇದು ಮಾಡಿದ್ರ. ನೋಡ್ದೆ ಯಾಕಿಲ್ಲಮ್ಮ, ಇಲ್ಲ ಹೊಟ್ಟೆ ಮೆತ್ತಗನೈತೆ. ಮನೆಗ ಜಾಕ ಐತೇನೋ, ಅದು ಮುಂಚೂರು ಉಜ್ಜಿ ಬಾಯ್ಕೊಂಡು ನಿತ್ಸು ಅಖಿಲ. ಹಾಂ, ಏನು ಹೊಟ್ಟೆಗೆ ಏನು ಜೀರ್ಣ ಆಗದಿರಿದ್ರೆ ಮಗು ಹಂಗೆ ಹೇಳೋದು? ಅದ್ರ ಜಾಕಯ್ಯೇ? ಇಲ್ಲ ರೀ, ಏನಕ್ಕೆ ಇಕ್ಕೋಣ? ಜಾಕ ಇಲ್ಲ. ಎಳೆ ಮಕ್ಳಿದ್ರೆ ಇಕ್ಕೊಬೋದು. ಮಗುಗೆ ಹಿಂಗಾತೈತೆ ಅಂತ ಏನು ಗೊತ್ತಿತ್ತು? ಜಾನು, ಯಾಕ ಮಗನ ಹೇಳ್ತಾ ಇರೋದು ನೀನು? ಆಕ ಮಗನ ಹೇಳ್ತಾ ಇರೋದು? ಅಳ್ಬಾರ್ದಮ್ಮ, ಅಳ್ಬಾರ್ದು. ಆಕ ಹೇಳ್ತಾ ಇದೆಯಾ ನೀನು? ಜಾನು, ಆಕಮ್ಮನ ಹೇಳ್ತಾ ಇರೋದು? ಆಕಮ್ಮನ್ನ ಹಾಕಿಲ್ಲಮ್ಮ. ಯಾಕ ಜಾನು ಅವಾಗಿಂದ ಹಂಗೆ ಹೇಳ್ತಾವಳೆ? ಯಾಕೋ ಗೊತ್ತಿಲ್ಲ ಕವಿತಾ, ಮಗು ಅವಾಗಿಂದ ಹಂಗೆ ಹೇಳ್ತಾವಳೆ. ಏನೋ ಹೊಟ್ಟೆಗೆ ಏನೋ ಬಾಧೆ ಆಗ್ತದೋ ಏನೋ. ಹಾಸ್ಪಿಟ್ಲ್ ಕನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತಮ್ಮ.
ಜಾನು ಪುಟ್ಟ ಯಾಕ ಮಗ್ನ ಅಳ್ತಾ ಇರೋದು ನೀನು? ಜಾನು ಯಾಕಮ್ಮ? ಯಾಕ ಅಳ್ತಾ ಇರೋದು ನೀನು? ಹಾಂ ಜಾನು ನೋಡೋಕ್ಕಿಲ್ಲ ಹೊಸ ಜಾಗಕ್ಕೆ ನಮ್ಮ ಮಗು ಅಳ್ತಾವಳೇನೋ. ಇಲ್ಲ, ಹೊಸ ಜಾಗ ಏನಿಲ್ಲ. ಮಗು ಮೊನ್ನೆ ರಾತ್ರಿ ಎಲ್ಲ ಮಲ್ಕೊಂಡಿರಿಲ್ಲ. ಹಾಂ ಕವಿತಾ, ಅಜಯ್ ವಿಜಯ್ಗೂ ಫೋನ್ ಮಾಡೋಗಮ್ಮ, ಬರಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಮಗು ಅಳ್ತಾವಳೆ. ಸರಿ ಕಿಲಮ್ಮ, ಆಯಿತು. ಅಯ್ಯೋ, ಎಷ್ಟೊತ್ತು ನಿಂಗೆ ಅಳ್ತಾ ಇದೆ ಮಗು? ಅದೇನಾಯ್ತು ಏನೋ? ಅವ ಅವಳು ಊಟದಾಗಿಂದ ಇಷ್ಟೊಂದು ಅತ್ತೆ ಇಲ್ಲಮ್ಮವ. ಯಾಕೋ ಏನೋ, ನಾನು ನನಗೆ ಏನು ತಿನ್ನಲೂ ಇಲ್ಲ. ಈ ಒಬ್ಬಟ್ಟು ಹೋಗೋಣ ಸರಿಯಾಗಿ ತಿರ್ಗಿ ನಮ್ಮ ಮಗುಕ ಹೊಟ್ಟೆಗೆ ಬಾಧೆ ಆತಾತು ಅಂತ ಯಾಕೋ ಅಳ್ತಾನೆ ಅವಳೆ ಮವ. ಏನಾಯ್ತೋ ಏನೋ, ಹೊಟ್ಟೆನೂ ಮುಟ್ಟು ನೋಡಿದೆ ಗಟ್ಟಿಗೇನೂ ಇಲ್ಲ. ಅಳ್ಬಾರ್ದಮ್ಮ, ಅಳ್ಬಾರ್ದು. ಮೊನ್ನೆ ಅಕ್ಕ ಅಳೋದು ನೀನು? ಏನಾಯ್ತೈತೆ ನಿಂಗೆ? ಹಾಂ ಏನಾಯ್ತೈತೆ ನಿಂಗೆ? ಅಳ್ಬಾರ್ದಮ್ಮ, ಅಳ್ಬಾರ್ದು. ಅಖಿಲ, ಅದೇ ನೀನು ಅಜಯ್ಕ ವಿಜಯ್ಕ ದೀಪದೊಳಗೆ ವೀಳ್ಯದೆಲ್ಲ ಸುಟ್ಟುಬಿಟ್ಟು ಹೊಟ್ಟೆ ಮೇಲೆ ಹಾಕ್ತಾರಲ್ಲ, ಹಂಗನ ಹಾಕೋಗಮ್ಮ. ಮಗು ಸೈಲೆಂಟ್ ಆತಾಳೇನೋ ಅಜಯ್ ವಿಜಯ್ ಬರೋಷ್ಟರಲ್ಲಿ. ರೀ ಅದು ಹೊಟ್ಟೆ ಉಪ್ಸ ಬಂದಿರೋದಕ್ಕ, ಮಗುಗೆ ಹಂಗೇನಿಲ್ಲ ನೋಡ, ಹೊಟ್ಟೆ ಮೆತ್ತಗನೇ ಐತೆ. ಇರ್ರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ, ಅವರಿಬ್ರು ಬರಲಿ. ಅಖಿಲಮ್ಮ ಫೋನ್ ಮಾಡಿದ್ದೆ, ಇಲ್ಲೇ ಎಲ್ಲ ಹತ್ರದಾಗೆ ಅವರಂತೆ, ಬೇಗ ಬರ್ತೀರಿ ಅಂತ ಹೇಳಿದ್ರು. ಸರಿನಮ್ಮ, ಹಾಸ್ಪಿಟ್ಲ್ಗೆ ಹಂಗೆ ಎತ್ಕೊಂಡು ಹೋಗ್ಬಿಟ್ಟು ಬರಬೇಕು. ಏನಾಗೋಯ್ತು ನಮ್ಮ ಮಗು ಬಲೆ ಹೇಳ್ತಾ ಐತೆ. ಯಾಕಮ್ಮ ಏನಾಯ್ತಮ್ಮ? ಯಾಕೋ ಅಳ್ತಾನೆ ಅವಳಪ್ಪ. ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಾ ಇಲ್ಲ. ಹೊಟ್ಟೆ ನನ್ನ ಗಟ್ಟಿಗೈತೆ ಅಂತ ಹೊಟ್ಟೆ ಎಲ್ಲ ಮುಟ್ಟು ನೋಡಿದ್ರೆ ಅಳ್ತಾನೆ ಇಲ್ಲ. ನಡಪ್ಪ ಹಾಸ್ಪಿಟ್ಲ್ಗೆ ನಂಗೆ ಎತ್ಕೊಂಡು ಹೋಗೋಣ. ಜಾನು ಪುಟ್ಟ, ಅಕ್ಕ ಅಳ್ತಿರೋದು ನೀನು? ಅಕ್ಕ ಮನೆ ಅಳ್ತಾ ಇರೋದು ಏನಾಯ್ತಮ್ಮ ನಿಂಗ? ಅಯ್ಯೋ ನನ್ನ ರಾಜ್ಕುಮಾರಿಗೆ ಏನಾಗೋಯ್ತು? ಹಿಂಗೆ ಅಳ್ತಾವಳಲ್ಲ, ಯಾಕಮ್ಮ ಅಳ್ತಾ ಇರೋದು? ಹಾಂ ಏನಾಯ್ತೈತೆ ಮಗನ ನಿಂಗೆ? ಯಾಕೆ ಅಳ್ತಾ ಇರೋದು? ಹಿಂಗೆ ಅಳ್ತಾವಳಲ್ಲ ಮಗು? ಹಾಂ ನೀವು ಹಿಂಗೆ ಮಾತಾಡ್ಕೊಂಡೆ ಇಲ್ಲೇ ನಿಂತ್ಕೊಂತೀರಾ, ಇಲ್ಲ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ತೀರಾ ಮಗುನ? ಅಮ್ಮ ನಡಮ್ಮ, ಎತ್ಕಮ್ಮ ನಡಿ. ಸವಿತಾ ನಡಮ್ಮ, ನಡಿ. ಕವಿತಾ ನಿಮ್ಮ ಮನೆಗೆ ಇರಮ್ಮ, ತೋರಿಸ್ಕೊಂಡು ನೋಡಿ ಬರ್ತೀರ. ಹ್ಞೂ ಸರಿ ಹಾಕಿಲ್ಲಮ್ಮ, ಆಯಿತು. ಅಮ್ಮ ಯಾವ ಹಾಸ್ಪಿಟ್ಲಿಗೆ ಹೋಗೋದು? ಮಕ್ಕಳ ಹಾಸ್ಪಿಟ್ಲಿಗೆ ಹೋಗೋದಾ?